ಎಲ್ಲರಿಗೂ ನಮಸ್ಕಾರ. ಹೈಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕನ್ನಡದ ಪವರ್ BI ಕೋರ್ಸ್ನಲ್ಲಿ ಸ್ಪ್ಲಿಟ್ ಕಾಲಮ್ಸ್ ಹೇಗೆ ವರ್ಕ್ ಮಾಡೋದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇದು ಕಲಿಯೋಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಈಗ ಸ್ಪ್ಲಿಟ್ ಕಾಲಮ್ಸ್ ಅಂತ ಹೇಳಿದ್ರೆ ಒಂದು ಕಾಲಮ್ ಇರುತ್ತೆ, ಒಂದು ಡಿಲಿಮಿಟರ್ ಅಥವಾ ಒಂದು ಕ್ಯಾರೆಕ್ಟರ್ ಮೇಲೆ ನಾನು ಕಾಲಮ್ನ ಸ್ಪ್ಲಿಟ್ ಮಾಡ್ಬೇಕಂದ್ರೆ ಬೇರೆ ಮಾಡಬೇಕು. ಅದೇ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಪವರ್ BI ಡೆಸ್ಕ್ಟಾಪ್ ಹೋಗೋಣ. ಇಲ್ಲಿ ನಾನು ಸ್ಪ್ಲಿಟ್ ಕಾಲಮ್ಸ್ ಅಂತ ಹೇಳಿ ಒಂದು ಟೇಬಲ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟ್ರಾನ್ಸ್ಫಾರ್ಮ್ ಡೇಟಾ ಕ್ಲಿಕ್ ಮಾಡಿದ್ರೆ ನಾನಿಲ್ಲಿ ಟ್ರಾನ್ಸ್ಫಾರ್ಮ್ ಡೇಟಾ ಅಂದ್ರೆ ಪವರ್ ಕ್ವೆರಿ ಎಡಿಟರ್ ಬರ್ತೀನಿ. ಈ ಪವರ್ ಕ್ವೆರಿ ಎಡಿಟರ್ ಅಲ್ಲಿ ನನಗೆ ಸ್ಪ್ಲಿಟ್ ಕಾಲಮ್ಸ್ ಅಂತ ಟೇಬಲ್ ಇದೆ. ನಾನಿಲ್ಲಿ ಸ್ಪ್ಲಿಟ್ ಮಾಡೋದಕ್ಕೆ ಎಲ್ಲಾ ಆಪ್ಷನ್ಸ್ಗೂ ಎಲ್ಲಾ ಕಾಲಮ್ಸ್ ನಾನು ತಗೊಂಡಿದ್ದೀನಿ. ಇಲ್ಲಿ ಏನ್ ಮಾಡ್ತೀನಿ, ಒಂದು ಟೇಬಲ್ ನ ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ. ಡೂಪ್ಲಿಕೇಟ್, ಇಲ್ಲಿ ನಾನು ಈ ಟೇಬಲ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಇರುತ್ತೆ, ನಾನು ಇಲ್ಲಿ ಹೋಗ್ಬಿಟ್ಟು ಒಂದು ಕಾಲಮ್ ಸೆಲೆಕ್ಟ್ ಮಾಡಿ ಸ್ಪ್ಲಿಟ್ ಕಾಲಮ್ ಅಂತ ಇರುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನನಗೆ ಡಿಫ್ರೆಂಟ್ ಆಪ್ಷನ್ಸ್ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ಬಂದು ಸ್ಪ್ಲಿಟ್ ಬೈ ಡಿಲಿಮಿಟರ್. ಸ್ಪ್ಲಿಟ್ ಬೈ ಡಿಲಿಮಿಟರ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ. ಆ ಕ್ಯಾರೆಕ್ಟರ್ ಏನ್ ಮಾಡುತ್ತೆ ಅಂದ್ರೆ ಒಂದು ಸೆಲ್ ಏನಿದೆಯಲ್ಲ ಇಲ್ಲಿ ಅದರಲ್ಲಿ ಕೆಲವೊಂದು ವ್ಯಾಲ್ಯೂಸ್ ನ ಸಪರೇಟ್ ಮಾಡುತ್ತೆ. ಇವಾಗ ಇಲ್ಲಿ ಹೈಫನ್ ಇದೆಯಲ್ಲ, ಇದೇನ್ ಮಾಡುತ್ತೆ, ಈ ವರ್ಡ್ ನ ಸಪರೇಟ್ ಮಾಡಿರುತ್ತೆ, ಈ ವರ್ಡ್ ನ ಮತ್ತೆ ಇನ್ನೊಂದು ಹೈಫನ್ ಸಪರೇಟ್ ಮಾಡಿರುತ್ತೆ. ಕೆಲವು ಟೈಮ್ ಸ್ಪೇಸ್ ಇರುತ್ತೆ, ಕೆಲವು ಟೈಮ್ ಸೆಮಿಕಾಲನ್ ಇರುತ್ತೆ. ಸೊ ಅದು ಯಾವ ಕ್ಯಾರೆಕ್ಟರ್ ಬೇಕಾದ್ರೂ ಆಗ್ಬೋದು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸ್ಪ್ಲಿಟ್ ಬೈ ಡಿಲಿಮಿಟರ್ ಅಂತ ಕೊಡ್ತೀನಿ. ಸ್ಪ್ಲಿಟ್ ಬೈ ಡಿಲಿಮಿಟರ್ ಅಂತ ಕೊಟ್ಟಾಗ ನನಗೆ ಒಂದು ವಿಂಡೋ ಬರುತ್ತೆ. ಇಲ್ಲಿ ಅದು ಕೇಳುತ್ತೆ ಯಾವ್ದು ಡಿಲಿಮಿಟರ್ ಅಂತ ಹೇಳಿ. ಇಲ್ಲಿ ಬೈ ಡಿಫಾಲ್ಟ್ ಅಂದ್ರೆ ಅದೇ ತಗೊಂಡ್ಬಿಡುತ್ತೆ ಹೈಫನ್. ಇಲ್ಲಿ ಅಕಸ್ಮಾತ್ ಏನಾದ್ರು ತಗೊಂಡಿಲ್ಲ ಅಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಬೇಕಿದ್ರೆ ನಾನು ಬೇರೆ ಯಾವ್ದಾದ್ರು ಡಿಲಿಮಿಟರ್ ನ ಇಲ್ಲಿ ಸ್ಪೆಸಿಫೈ ಮಾಡೋದಿಲ್ಲ. ನೋಡಿ, ಕಾಲನ್ ಅಂತಿದೆ, ಕಾಮಾ ಅಂತಿದೆ, ಈಕ್ವಲ್ ಸೈನ್, ನಾನು ಯಾವ್ದಾದ್ರು ಹಾಕೋಬಹುದು. ಮತ್ತಿಲ್ಲಿ ನನಗೆ ಈ ಡಿಲಿಮಿಟರ್ಸ್ ಏನಿದೆಯಲ್ಲ ಇದು ಎಷ್ಟಾದ್ರೂ ಇರ್ಬೋದು, ಒಂದಿರುತ್ತೆ, ಎರಡಿರುತ್ತೆ, ಮಲ್ಟಿಪಲ್ ಇರುತ್ತೆ. ಇಲ್ಲಿ ಲೆಫ್ಟ್ ಮೋಸ್ಟ್ ಡಿಲಿಮಿಟರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇದು ಒಂದು ಕಾಲಮ್ ಮಾತ್ರ ಬರುತ್ತೆ. ಅಂದ್ರೆ ಫಸ್ಟ್ ಮಾತ್ರ ಲೆಫ್ಟ್ ಅಲ್ಲಿ ಏನಿದೆಯಲ್ಲ ಇದು ಈ FUR ಮಾತ್ರ ಸಪರೇಟ್ ಆಗುತ್ತೆ. ರೈಟ್ ಮೋಸ್ಟ್ ಡಿಲಿಮಿಟರ್ ಅಂತ ಕೊಟ್ರೆ ಇಲ್ಲಿ ಲಾಸ್ಟ್ ಅಲ್ಲಿ ಇದೆ, ಲಾಸ್ಟ್ ಅಲ್ಲಿ ಯಾವ್ದಿದೆ ಅದು ಸಪರೇಟ್ ಆಗಿ ಇದು ಮಾತ್ರ ಸಪರೇಟ್ ಆಗಿ ಹೋಗುತ್ತೆ. ಅಂದ್ರೆ ಈ ಕ್ಯಾರೆಕ್ಟರ್ ಇಂದ ಅದೇ ಸಪರೇಟ್ ಕಾಲಮ್ ಆಗುತ್ತೆ. ಈಚ್ ಅಕರೆನ್ಸ್ ಅಂದ್ರೆ ಎಲ್ಲೆಲ್ಲಿ ಹೈಫನ್ ಇದೆ ಅಲ್ಲೆಲ್ಲ ಸಪರೇಟ್ ಕಾಲಮ್ಸ್ ಕ್ರಿಯೇಟ್ ಆಗುತ್ತೆ. ನಾನು ಇವಾಗ ಓಕೆ ಅಂತ ಕೊಡ್ತೀನಿ. ನೋಡಿ, ಓಕೆ ಅಂತ ಕೊಟ್ರೆ ನೋಡಿ ಎಲ್ಲೆಲ್ಲಿ ಅದು ಹೈಫನ್ ಇತ್ತು ಅದೆಲ್ಲ ಸಪರೇಟ್ ಆಗ್ಬಿಡುತ್ತೆ. ಸರಿ, ಇದು ಬಂದು ಹೈಫನ್ ಯೂಸ್ ಮಾಡಿ ಅಂದ್ರೆ ಡಿಲಿಮಿಟರ್ ಯೂಸ್ ಮಾಡಿ ಸಪರೇಟ್ ಮಾಡೋದು. ನೆಕ್ಸ್ಟ್ ನಾನು ಇನ್ನೊಂದು ಟೇಬಲ್ ಡೂಪ್ಲಿಕೇಟ್ ತಗೊಂಡಿದ್ದೀನಿ. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಅದನ್ನು ಡೂಪ್ಲಿಕೇಟ್ ತಗೋಣ. ಯಾಕಂದ್ರೆ ಅದು ಇಲ್ಲಾಂದ್ರೆ ಮಲ್ಟಿಪಲ್ ಕಾಲಮ್ಸ್ ಅಂದ್ರೆ ನನಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ನೋಡಿ, ಇಲ್ಲಿ ಡಿಲಿಮಿಟರ್ ವೈಸ್ ನಾನು ಕಾಲಮ್ ನ ಸಪರೇಟ್ ಮಾಡ್ಕೊಂಡೆ. ನೆಕ್ಸ್ಟ್ ಆಪ್ಷನ್ ಏನಿದೆ ನೋಡೋಣ. ಇಲ್ಲಿ ಸ್ಪ್ಲಿಟ್ ಬೈ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ನಾನು ಇಲ್ಲಿ ಹೋದ್ರೆ ನೋಡಿ, ಇಲ್ಲಿ ಸ್ಪ್ಲಿಟ್ ಬೈ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಇರುತ್ತೆ. ಅಂದ್ರೆ ಎಷ್ಟು ಕ್ಯಾರೆಕ್ಟರ್ ಮೇಲೆ ನಾನು ಈ ಕಾಲಮ್ ನ ಸಪರೇಟ್ ಮಾಡ್ಬೇಕು ಅಂತೇಳಿ ಇಲ್ಲಿ ಹೋಗ್ತೀನಿ. ಸ್ಪ್ಲಿಟ್ ಬೈ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಕೊಡ್ತೀನಿ. ಇಲ್ಲಿ ಏನ್ ಮಾಡ್ತೀನಿ, ನನ್ಗೆ ಎಷ್ಟು ಕ್ಯಾರೆಕ್ಟರ್ ಮೇಲೆ ಇದು ಸಪರೇಟ್ ಆಗ್ಬೇಕು ಅಂತೇಳಿ. ಮತ್ತೆ ಇಲ್ಲೂ ಅಷ್ಟೇ, ಒನ್ಸ್ ಆಸ್ ಫಾರ್ ಲೆಫ್ಟ್ ಆಸ್ ಫಾರ್. ಇಲ್ಲಿ ನಾನು ಇವಾಗ 3 ಅಂತ ಕೊಟ್ರೆ 3 ಅಂತ ಕಂಟಿನ್ಯೂಸ್ ಇದು ರಿಪೀಟೆಡ್ ಆಗಿ ಸಪರೇಟ್ ಆಗುತ್ತೆ. ಇಲ್ಲ ನಾನು ಒಂದೇ ಒಂದ್ಸರಿ ಬೇಕಂದ್ರೆ 3 ಅಂತ ಕೊಟ್ರೆ ನನಗೆ ಫಸ್ಟ್ 3 ಕ್ಯಾರೆಕ್ಟರ್ಸ್ ಮಾತ್ರ ಸಪರೇಟ್ ಆಗುತ್ತೆ. ಇಲ್ಲ ನಾನು ರೈಟ್ ಅಂತ ಕೊಟ್ರೆ ಇಲ್ಲಿ ರೈಟ್ ಸೈಡ್ ಇಂದ 3 ಕ್ಯಾರೆಕ್ಟರ್ಸ್ ಬರುತ್ತೆ. ಇಲ್ಲಿ ರಿಪೀಟೆಡ್ ಅಂತ ಕೊಟ್ಬಿಟ್ರೆ ಇಲ್ಲಿ 3 ಕ್ಯಾರೆಕ್ಟರ್ಸ್ ಹೋಗ್ತಾ ಇರುತ್ತೆ. ಇಲ್ಲಿ ಏನ್ ಮಾಡ್ತೀನಿ, ಇವಾಗ 3 ಅಂತ ಕೊಡ್ತೀನಿ. ನೋಡಿ, ನೀವು ಓಕೆ ಅಂತ ಕೊಟ್ರೆ ನೋಡಿ ಇಲ್ಲಿ 3 ಕ್ಯಾರೆಕ್ಟರ್ ಮತ್ತೆ ನೆಕ್ಸ್ಟ್ 3 ಕ್ಯಾರೆಕ್ಟರ್ ಮತ್ತೆ ಆತರ ಅದು ಹೋಗ್ತಾ ಇರುತ್ತಲ್ಲ, ಹಂಗ್ ಸಪರೇಟ್ ಆಗ್ತಾ ಹೋಗುತ್ತೆ. ಇಲ್ಲ ನನ್ಗೆ ಇವಾಗ ಬರೀ ಫಸ್ಟ್ ಮಾತ್ರ 3 ಕ್ಯಾರೆಕ್ಟರ್ ಹೋಗ್ಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ವ್ಯೂ ಕ್ವೆರಿ ಸೆಟ್ಟಿಂಗ್ಸ್ ಹೋದ್ರೆ ನನಗೊಂದು ವಿಂಡೋ ಬರುತ್ತೆ. ಇಲ್ಲಿ ನೋಡಿ, ಇದನ್ನ ನಾನು ಮತ್ತೆ ವಾಪಸ್ ತಗೋಬಹುದು. Ctrl+Z ವರ್ಕ್ ಆಗಲ್ಲ ಇಲ್ಲಿ. ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಟ್ರಾನ್ಸ್ಫಾರ್ಮ್, ಸ್ಪ್ಲಿಟ್, ನಂಬರ್ ಆಫ್ ಕ್ಯಾರೆಕ್ಟರ್ಸ್. ನಾನು ಏನ್ ಮಾಡ್ತೀನಿ, ಇಲ್ಲಿ 3 ಅಂತ ಕೊಟ್ಬಿಟ್ಟು ಲೆಫ್ಟ್ ಮೋಸ್ಟ್ ಅಂತ ಕೊಟ್ಬಿಡ್ತೀನಿ. ನೋಡಿ, ಇದು ಲೆಫ್ಟ್ ಮಾತ್ರ. ಇದೇನಾಗುತ್ತೆ, ಲೆಫ್ಟ್ ಸೈಡ್ 3 ಕ್ಯಾರೆಕ್ಟರ್ಸ್ ಮಾತ್ರ ಸಪರೇಟ್ ಆಗುತ್ತೆ. ಅಂದ್ರೆ ಇದೆಲ್ಲ ಬೇರೆ ಕಾಲಮ್ ಆಗುತ್ತೆ. ಈ ತರನು ನಾನು ಸ್ಪ್ಲಿಟ್ ಮಾಡಬಹುದು. ಸರಿ, ನೆಕ್ಸ್ಟ್ ನಾನು ಇನ್ನೊಂದು ಡೂಪ್ಲಿಕೇಟ್ ಮಾಡ್ಕೋತೀನಿ. ಸರಿ, ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಈಗ ನೆಕ್ಸ್ಟ್ ಬಂದು ಸ್ಪ್ಲಿಟ್
ಬೈ ಪೊಸಿಷನ್ ಅಂತಿದೆ. ಸ್ಪ್ಲಿಟ್ ಬೈ ಪೊಸಿಷನ್ ಅಂದ್ರೆ ನಾನು ಇಲ್ಲಿ ಪೊಸಿಷನ್ ಕೊಡ್ಬೋದು, ಅಂದ್ರೆ ಎಷ್ಟನೇ ಕ್ಯಾರೆಕ್ಟರ್ ಇಂದ ಅದು ಸ್ಪ್ಲಿಟ್ ಆಗ್ಬೇಕು ಅಂತ. ಇಲ್ಲಿ ಇಂಡೆಕ್ಸ್ ಬಂದು 0 ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ, 0 1 2 3 4 5 ಅಂತ ಈ ತರ ಇರುತ್ತೆ. ನಾನೇನ್ ಮಾಡ್ತೀನಿ, ಇದು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಪ್ಲಿಟ್ ಬೈ ಪೊಸಿಷನ್ಸ್ ಅಂತ ಕೊಡ್ತೀನಿ. ಇಲ್ಲಿ ನನಗೊಂದು ವಿಂಡೋ ಬರುತ್ತೆ, ಅದು ಎಷ್ಟೇ ಪೊಸಿಷನ್ ನಾನು ಡಿವೈಡ್ ಮಾಡ್ಬೇಕು ಅಂತೇಳಿ. ಇಲ್ಲಿ ನೀವು ಯಾವ ತರ ಕೊಡ್ಬೇಕು ನಾನು ಹೇಳ್ತೀನಿ. ಸ್ಪ್ಲಿಟ್ ಬೈ ಪೊಸಿಷನ್ ಬಂದು ಈ ಆಪ್ಷನ್ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕು, ಯಾಕಂದ್ರೆ ಇಲ್ಲಿ ಸ್ವಲ್ಪ ನೀವು ಮಿಸ್ಟೇಕ್ ಮಾಡಿದ್ರು ಎರರ್ ಬಂದ್ಬಿಡುತ್ತೆ. ಫಸ್ಟ್ 0 ಅಂತ ಕೊಡ್ತೀನಿ, ಅಂದ್ರೆ ಫಸ್ಟ್ ಇಂಡೆಕ್ಸ್ 0 ಇಂದ ಸ್ಟಾರ್ಟ್ ಆಗ್ಬೇಕು, ಕಾಮ. ನೆಕ್ಸ್ಟ್ ಬಂದು ನೀವು ಒಂದು ಸ್ಪೇಸ್ ಕೊಡಬೇಕು. ಸ್ಪೇಸ್ ಕೊಟ್ಟು ನಂಗೆ ಎಷ್ಟು ಕ್ಯಾರೆಕ್ಟರ್ಸ್ ಅದು ಡಿವೈಡ್ ಆಗ್ಬೇಕು ಅಂದ್ರೆ ಸಪರೇಟ್ ಆಗ್ಬೇಕು ಅಂತೇಳಿ. ನಾ ಏನ್ ಮಾಡ್ತೀನಿ, 0 1 2 ಅಂದ್ರೆ ಇಲ್ಲಿ 3 ಕ್ಯಾರೆಕ್ಟರ್ಸ್ ನನಗೆ ಸಪರೇಟ್ ಆಗ್ಬೇಕು. ಇಲ್ಲಿ ಏನ್ ಮಾಡ್ತೀನಿ, ನಾನು 3 ಅಂತ ಕೊಡ್ತೀನಿ, ಅಂದ್ರೆ ಇಲ್ಲಿ 3ನೇ ಕ್ಯಾರೆಕ್ಟರ್ ಮತ್ತೆ ಸಪರೇಟ್ ಆಗ್ಬೇಕು, ಕಾಮ. ನನ್ಗೆ ಇಲ್ಲಿ ಮತ್ತೆ ಎಲ್ಲಿ ಸಪರೇಟ್ ಆಗ್ಬೇಕು, ಇಲ್ಲಿ 5th ಕ್ಯಾರೆಕ್ಟರ್ 0 1 2 3 4 5, ಇಲ್ಲಿ ನಾನು 5 ಅಂತ ಕೊಡ್ತೀನಿ. ಆಯ್ತಾ. ಇಲ್ಲಿ ನಾನು ಇವಾಗ ಅಂದ್ರೆ 2 ಕಾಲಮ್ ನಾನು ಸಪರೇಟ್ ಮಾಡಬೇಕು. ಇದು 0 ಇಂದ ಸ್ಟಾರ್ಟ್ ಆಗುತ್ತೆ, ನಾನು 3 ಕ್ಯಾರೆಕ್ಟರ್ಸ್ ವರ್ಗು ತಗೋಬೇಕು, ಇಲ್ಲಿವರೆಗೂ ತಗೋಬೇಕು. ಮತ್ತೆ ನಾನು ಅಲ್ಲಿಂದ 5th ಕ್ಯಾರೆಕ್ಟರ್ ವರ್ಗು ತಗೋಬೇಕು. ನಾನೇನ್ ಮಾಡ್ತೀನಿ ಇವಾಗ ಓಕೆ ಅಂತ ಕೊಡ್ತೀನಿ. ನೋಡಿ 3 ಕ್ಯಾರೆಕ್ಟರ್ ಸಪರೇಟ್ ಆಯ್ತು, ಮತ್ತೆ 5th ಕ್ಯಾರೆಕ್ಟರ್ ವರ್ಗು ಸಪರೇಟ್ ಆಯ್ತು. ಸೊ ನೀವು ಇಂಡೆಕ್ಸ್ ಬಂದು 0 ಇಂದ ತಗೋಬೇಕಾಗುತ್ತೆ. ಮತ್ತೆ ನೀವಲ್ಲಿ ಕೊಡ್ಬೇಕಾದ್ರೆ ಸ್ಪೇಸ್ ಕಾಮ ಕೊಡಬೇಕು. ಇದು ಕಾಮ ಕೊಟ್ಟು ಒಂದು ಸ್ಪೇಸ್ ಕೊಟ್ಟು ಆಮೇಲೆ ಕ್ಯಾರೆಕ್ಟರ್ ಕೊಡ್ಬೇಕಾಗುತ್ತೆ, ಆ ನಂಬರ್ ಸ್ಪೆಸಿಫೈ ಮಾಡ್ಬೇಕಾಗುತ್ತೆ. ಇದು ಸ್ಪ್ಲಿಟ್ ಬೈ ಪೊಸಿಷನ್ಸ್ ಅಂತ ಹೇಳಿ. ಸರಿ, ನೆಕ್ಸ್ಟ್ ರೈಟ್ ಕ್ಲಿಕ್, ಮತ್ತೆ ನಾನು ಡೂಪ್ಲಿಕೇಟ್ ಮಾಡ್ಕೋತೀನಿ. ನಾನು ಇಲ್ಲಿ ಹೋಗ್ತೀನಿ. ಇವಾಗ ನೆಕ್ಸ್ಟ್ ಬಂದು ಸ್ಪ್ಲಿಟ್ ಬೈ ಲೋವರ್ ಕೇಸ್ ಟು ಅಪ್ಪರ್ ಕೇಸ್ ಅಂತ ಹೇಳಿ. ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಸ್ಪ್ಲಿಟ್ ಬೈ ಲೋವರ್ ಕೇಸ್ ಟು ಅಪ್ಪರ್ ಕೇಸ್. ಲೋವರ್ ಕೇಸ್ ಟು ಅಪ್ಪರ್ ಕೇಸ್ ಅಂದ್ರೆ ನಾ ಏನ್ ಮಾಡ್ತೀನಿ, ಇಲ್ಲಿ ನೋಡಿ, ಇಲ್ಲಿ ಲೋವರ್ ಕೇಸ್ ಇದೆಯಲ್ಲ, ಇಲ್ಲಿ ಅಪ್ಪರ್ ಕೇಸ್ ಬರೋವರೆಗೂ ಅದೇನ್ ಮಾಡುತ್ತೆ, ಅಲ್ಲಿ ಇದು ಸಪರೇಟ್ ಮಾಡುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಲೋವರ್ ಕೇಸ್ ಟು ಅಪ್ಪರ್ ಕೇಸ್ ಅಂತ ಕೊಡ್ತೀನಿ. ನೋಡಿ, ಎಲ್ಲಿವರೆಗೂ ಲೋವರ್ ಕೇಸ್ ಇತ್ತು ಅಲ್ಲಿವರೆಗೂ ಒಂದು ಕಾಲಮ್ ಆಗುತ್ತೆ. ನೆಕ್ಸ್ಟ್ ಏನೇನಿದೆ ಅದೆಲ್ಲ ಒಂದು ಸಪರೇಟ್ ಆಗಿ ಒಂದು ಕಾಲಮ್ ಆಗ್ಬಿಡುತ್ತೆ. ಸರಿ, ನೆಕ್ಸ್ಟ್ ರೈಟ್ ಕ್ಲಿಕ್, ನಾನು ಡೂಪ್ಲಿಕೇಟ್ ಮಾಡ್ಕೋತೀನಿ. ಇಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಬಂದು ಅಪ್ಪರ್ ಕೇಸ್ ಟು ಲೋವರ್ ಕೇಸ್. ಇಲ್ಲಿ ನಾನು ಲೋವರ್ ಕೇಸ್ ಟು ಅಪ್ಪರ್ ಕೇಸ್ ಏನ್ ಮಾಡಿದ್ದೆ, ಅದೇ ತರ ಇಲ್ಲಿ ಅಪ್ಪರ್ ಕೇಸ್ ಇಂದ ಲೋವರ್ ಕೇಸ್ ನಾನು ಮಾಡಿದೆ. ಇಲ್ಲಿ ಹೋಗ್ಬಿಟ್ಟು ಸ್ಪ್ಲಿಟ್, ಇಲ್ಲಿ ಹೋಗ್ಬಿಟ್ಟು ಅಪ್ಪರ್ ಕೇಸ್ ಟು ಲೋವರ್ ಕೇಸ್ ಅಂತ ಕೊಡ್ತೀನಿ. ನೋಡಿ, ಎಲ್ಲಿವರೆಗೂ ಅಪ್ಪರ್ ಕೇಸ್ ಇತ್ತು ಅಲ್ಲಿವರೆಗೂ ಒಂದು ಕಾಲಮ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಯಾವಾಗ ಲೋವರ್ ಕೇಸ್ ಬರುತ್ತೆ ಅಲ್ಲಿ ಅದು ಕಾಲಮ್ ಸಪರೇಟ್ ಆಗುತ್ತೆ. ಸರಿ, ಮತ್ತೆ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ. ನೆಕ್ಸ್ಟ್ ಇನ್ನೊಂದೇನಿದೆ, ಡಿಜಿಟ್ ಟು ನಾನ್ ಡಿಜಿಟ್ ಟು ಡಿಜಿಟ್ ಅಂತಿದೆ. ನಾನಿಲ್ಲಿ ಒಂದು ಕಾಲಮ್ ತಗೊಂಡಿದ್ದೀನಿ. ಇಲ್ಲಿ ಏನ್ ಮಾಡೋಣ ಅಂದ್ರೆ ಮತ್ತೆ ಡೂಪ್ಲಿಕೇಟ್ ಮಾಡ್ಕೋತೀನಿ. ಸರಿ, ಇಲ್ಲೊಂದಿದೆ ಸ್ಪ್ಲಿಟ್ ಬೈ ಡಿಜಿಟ್ ಟು ನಾನ್ ಡಿಜಿಟ್ ಅಂತೇಳಿ. ಇದೇನಾಗುತ್ತೆ ನೋಡಿ, ಇಲ್ಲಿ ಡಿಜಿಟ್ ಇದೆಯಲ್ಲ, ಡಿಜಿಟ್ ಆದ್ಮೇಲೆ ಅದನ್ನ ಕ್ಯಾರೆಕ್ಟರ್ಸ್ ಇದ್ರೆ ಅಲ್ಲಿವರೆಗೂ ಒಂದು ಕಾಲಮ್ ಸ್ಪ್ಲಿಟ್ ಆಗುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಸ್ಪ್ಲಿಟ್ ಡಿಜಿಟ್ ಟು ನಾನ್ ಡಿಜಿಟ್. ನೋಡಿ, ಇಲ್ಲಿ ಡಿಜಿಟ್ ಇಂದ ನಾನ್ ಡಿಜಿಟ್ ವರ್ಗು, ಎಲ್ಲಿವರೆಗೂ ಡಿಜಿಟ್ ಇರುತ್ತೆ ಅಲ್ಲಿವರೆಗೂ ಒಂದು ಕಾಲಮ್ ಆಗುತ್ತೆ. ಅದಾದ್ಮೇಲೆ ನಾನ್ ಡಿಜಿಟ್ ಅಂದ್ರೆ ಕ್ಯಾರೆಕ್ಟರ್ಸ್ ಬಂದ್ಬಿಡುತ್ತೆ. ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ, ನೋಡಿ ಈ ತರ ಸಪರೇಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ, ಸೊ ನಾನು ಡೂಪ್ಲಿಕೇಟ್ ಮಾಡಕ್ ಹೋಗಲ್ಲ ಇದನ್ನ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಹೋದ್ರೆ ಸ್ಪ್ಲಿಟ್ ಬೈ ನಾನ್ ಡಿಜಿಟ್ ಟು ಡಿಜಿಟ್ ಅಂತಿದೆ. ಇಲ್ಲಿ ಹೋಗ್ತೀನಿ, ನೋಡಿ ನಾನ್ ಡಿಜಿಟ್ ಟು ಡಿಜಿಟ್. ನಾನು ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ನಾನ್ ಡಿಜಿಟ್ ಅಂದ್ರೆ ಯಾವ್ದಾದ್ರು ಕ್ಯಾರೆಕ್ಟರ್ಸ್ ಇದೆಲ್ಲ ಅದೆಲ್ಲ ಒಂದು ಕಾಲಮ್ ಆಗುತ್ತೆ. ನೆಕ್ಸ್ಟ್ ಎಲ್ಲಿ ಡಿಜಿಟ್ ಬರುತ್ತೆ ಅಲ್ಲಿ ಒಂದು ಸಪರೇಟ್ ಕಾಲಮ್ ಆಗ್ಬಿಡುತ್ತೆ. ಇದು ನಿಮ್ಗೆ ಸ್ಪ್ಲಿಟ್ ಕಾಲಮ್ ಆಪ್ಷನ್ಸ್ ಅಂತೇಳಿ. ಇಷ್ಟು ಆಪ್ಷನ್ಸ್ ನಿಮ್ಗೆ ಇರುತ್ತೆ. ಇಲ್ಲಿ ನೀವು ಇಲ್ಲಿ ನೋಡಿದ್ರೆ ನೋಡಿ, ಇಷ್ಟು ಆಪ್ಷನ್ಸ್ ಬೈ ಡಿಲಿಮಿಟರ್, ಬೈ ನಂಬರ್ ಆಫ್ ಕ್ಯಾರೆಕ್ಟರ್ಸ್, ಬೈ ಪೊಸಿಷನ್ಸ್, ಲೋವರ್ ಕೇಸ್ ಟು ಅಪ್ಪರ್ ಕೇಸ್ ಟು ಲೋವರ್ ಕೇಸ್, ಡಿಜಿಟ್ ಟು ನಾನ್ ಡಿಜಿಟ್, ಮತ್ತೆ ನಾನ್ ಡಿಜಿಟ್ ಇಂದ ಡಿಜಿಟ್ಗೆ ನೀವು ಕಾಲಮ್ಸ್ ನ ಸ್ಪ್ಲಿಟ್ ಮಾಡಿ ಮತ್ತೆ ಅದನ್ನ ನೀವು ಡೆಸ್ಕ್ಟಾಪ್ ತಗೊಂಡೋಗಿ, ಅಂದ್ರೆ ಪವರ್ ಬಿ ಡೆಸ್ಕ್ಟಾಪ್ ತಗೊಂಡೋಗಿ ಅಲ್ಲಿ ನೀವು ರಿಪೋರ್ಟ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಇದು ಇವತ್ತಿನ ವಿಷಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು.